ಒಡೆಯರ್ ಬಣ 24ಕ್ಕೆ 24 ಸ್ಥಾನಗಳನ್ನು ಕ್ಲೀನ್ ಸ್ವೀಪ್ ಮಾಡಿಕೊಳ್ತು. ಈ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಗಮನ ಸೆಳೆದಿದ್ರು. ಅವರು ದೊಡ್ಡ ಗಣೇಶ್. ಇವರು ಭಾರತದ ಮಾಜಿ ಆಟಗಾರರು. ಪ್ರಮುಖವಾಗಿ ಕೆಎಸ್ಸಿಎ ಚುನಾವಣೆಯಲ್ಲಿ ಜೀವಮಾನ ಸದಸ್ಯರ ಸ್ಥಾನಕ್ಕೆ ಇವರು ಪೈಪೋಟಿಯನ್ನ ನಡೆಸಿದ್ರು. ಇವರಿಗೆ ಟಫ್ ಫೈಟ್ ಕೊಟ್ಟಿದ್ದು ಮಯ್ಯ ಬಣದ ವಿಜಯ್ ಭಾರದ್ವಾಜ್. ಆದರೆ ಅಂತಿಮವಾಗಿ ಗಣೇಶ್ ಗೆಲುವಿನ ನಗೆ ಬೀರಿದ್ರು. ಈ ಸಂದರ್ಭದಲ್ಲಿ ಅವರು ಸುವರ್ಣ ನ್ಯೂಸ್ ಜೊತೆ ತಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡ್ರು. ಏನ್ ಹೇಳಿದ್ರು ಗಣೇಶ್, ಬನ್ನಿ ಕೇಳೋಣ. ಕೆಎಸ್ಎ ಚುನಾವಣೆಯಲ್ಲಿ ಒಡೆಯರ್ ಮತ್ತು ಬ್ರಿಜೇಶ್ ಬಣ ಗೆದ್ದಿದೆ. ಬನ್ನಿ ಲೈಫ್ ಮೆಂಬರ್ಸ್ ಅಲ್ಲಿ ಗೆದ್ದಿರುವಂಥ ದೊಡ್ಡ ಗಣೇಶ್ ಅವರು ಮಾಜಿ ಕ್ರಿಕೆಟರ್ ನಮ್ಮ ಜೊತೆ ಇದ್ದಾರೆ. ಮಾತಾಡ್ಸೋಣ ಏನು ಅವ್ರ ಗೆಲುವಿಗೆ ಕಾರಣ ಅಂತ. ಸರ್, ಎಲ್ಲಿಗೆ ಎಷ್ಟು ಕಷ್ಟಪಟ್ರಿ ನೀವು ಗೆಲುವಿಗೆ? ಮೊದಲು ನಾವು 6 ಕೋಟಿ ಜನತೆಗೆ ಒಂದು ಏನು ನಮ್ಮ ಗೆಲುವಿದೆಯಲ್ಲ, ಇದು ಅವ್ರ ಗೆಲುವು. ಯಾಕಂದರೆ ಇಲ್ಲಿವರೆಗೂ ನಮಗೆ ಬೆಳೆಸಿರೋದೇ ಅವರು, ನಮ್ಮ ಕ್ರಿಕೆಟ್ ಅಭಿಮಾನಿಗಳು. ಅದಲ್ಲದೆ ಇದಕ್ಕೆ ನಾವು ಗೆಲ್ಲೋಕ್ಕೆ ಭಾಳಷ್ಟು ಗುರಿಗಳನ್ನು ನಾವು ಆಯಿಸ್ಕೊಂಡಿದ್ವು. ಭಾಳಷ್ಟು ಸಿಪಾಯಿಗಳಿದ್ರು. ನಾವು ಕಳೆದ 2 ತಿಂಗಳಿಂದ ಭಾಳಷ್ಟು ಮನೆಗೆ ತೆರಳಿ ಪ್ರಚಾರ ಮಾಡಿ, ಅದಲ್ಲದೆ ನಮ್ಮದು ಒಂದು ದೊಡ್ಡ ತಂಡನೇ ಇತ್ತು. 400 ಜನ ಇತ್ತು. ನಾವು ಎಲ್ಲ ಸೌತು, ಈಸ್ಟು, ವೆಸ್ಟು, ನಾರ್ತು ಎಲ್ಲ ನಾವು ಒಂದು ತಂಡಗಳಾಗಿ ನಾವು ಇದು ಮಾಡಿದ್ವು. ಅದಕ್ಕೆ ಕಾರಣಕರ್ತರು ನಮ್ಮ ಇವಾಗ ಅಧ್ಯಕ್ಷರಾಗಿರೋಂಥ ಶ್ರೀಕಂಠದಂಥ ನರಸಿಂಹರಾಜ ಒಡೆಯರು, ನಮ್ಮ ಕಾರ್ಯದರ್ಶಿಯಾದಂಥ ಬ್ರಿಜೇಶ್ ಪಟೇಲ್ ಅವ್ರುಗಳೆಲ್ಲ, ಆಮೇಲೆ ಸಂತೋಷ್ ಮೆನನ್, ವಿನಯ್, ಪ್ರಶಾಂತ್, ಇವರೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದ್ರು. ಆ ಯೋಜನೆಗೆ ತಕ್ಕಂತೆ ನಾವು ಒಂದು ಗುರಿಗಳನ್ನ ಇಟ್ಕೊಂಡಿದ್ವು. ಇಷ್ಟು ಸದಸ್ಯರ ಮನೆಗಳಿಗೆ ಹೋಗಬೇಕು, ಅವ್ರ ಅಭಿಪ್ರಾಯನ ನಾವು ತೊಗೊಬೇಕು, ಅವ್ರಿಗೆ ಏನು ತೊಂದರೆಗಳಿದೆ ಅದ್ರ ಬಗ್ಗೆ ನಾವು ಇದು ಮಾಡಬೇಕಾಯ್ತು. ಅವಾಗೇ ನಮಗೆ ಯಾವಾಗ ಅಜೀವ ಸದಸ್ಯರು ಮನೆಗಳಿಗೆ ಹೋಗ್ತಾಯಿದ್ವು, ಆವಾಗೇ ನಮಗೆ ಒಂದು ಶುಭ ಸಂದೇಶ ಇತ್ತು. ನಮಗೆ ಜಯದ ಒಂದು ಸುಗಂಧದ ವಾಸನೆ ಬರ್ತಾಯಿತ್ತು. ಅದಲ್ಲದೆ ಇವತ್ತು ನಮ್ಮ 1834 ಏನು ಸದಸ್ಯರಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ, ಇವತ್ತು ನಮಗೆ ಅವ್ರನ್ನ ನಮ್ಮನ್ನು ಎಲ್ಲ ಗೆಲ್ಲಿಸಿದ್ದಾರೆ. ನಮಗೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಕೆಲಸ ಮಾಡೋಂಥ ಒಂದು ಇದಿದೆ. 1050 ದಿವಸ ನಮ್ಗೆ ಭಾಳಷ್ಟು ಶ್ರಮಪಟ್ಟು ನಾವು ಇವತ್ತೇನು ಗೆಲ್ಲಿಸಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರೋ ಒಂದು ಜವಾಬ್ದಾರಿ ಇದೆ ಭಾಳಷ್ಟು. ಕುಂಬ್ಳೆ ಅವರು ಸೋಲಿಗೆ ಏನು ಕಾರಣ ಆಯಿತು ಅಂತ? ಫೇಮ್ ಇತ್ತು, ನೇಮ್ ಇತ್ತು, ಬಟ್ ಆದರೂ ನೀವು ಎಲ್ಲ ವರ್ಕೌಟ್ ಮಾಡಿಬಿಟ್ರಿ ಎಲ್ಲ ಸೇರಿಕೊಂಡು. ಏನು ಕಾರಣ ಆಯಿತು? ಇವಾಗ ಅವ್ರ ಬಗ್ಗೆ ಈ ಒಂದು ಶುಭ ಸಂದರ್ಭದಲ್ಲಿ ಮಾತಾಡೋದಷ್ಟು ಸೂಕ್ತ ಅಲ್ಲ ಅಂತ ನನಗನ್ನಿಸುತ್ತೆ. ಮುಂದಿನ ದಿನಗಳಲ್ಲಿ ನಾವು ಏನು ಹಿಂದೆ ಆಡಳಿತ ಇತ್ತು ಅವ್ರಿಗೆ ಕೆಲಸದ ಮುಖಾಂತರ ಅವರಿಗೆ ನಾವು ಒಂದು ಸಂದೇಶ ರವಾನೆ ಮಾಡಬೇಕು. ಕ್ರಿಕೆಟ್ನ ಯಾವ ರೀತಿ ಉಳಿಸ್ಬೇಕು, ನಮ್ಮ ಪಿತ್ರಾಜಿತರು ಯಾರು, ನಮ್ಮ ಕ್ರಿಕೆಟ್ನ ಅಪ್ಪ ಅಮ್ಮ ಯಾರು, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಉಳಿಸ್ಬೇಕಾಗಿದೆ. ಅದಕ್ಕೆ ಭಾಳಷ್ಟು ಶ್ರಮ ಇದೆ. ಅದಕ್ಕೆ ನಾವು ಭಾಳಷ್ಟು ಪ್ರಯತ್ನವನ್ನು ಮಾಡಬೇಕಾಗಿದೆ. ಸೊ ನೀವು KSL ಮೊದಲಿಂದ ಇದ್ದೀನಿ ತುಂಬ ವರ್ಷದಿಂದ, ಬಟ್ ನಿಮಗೆಲ್ಲ ಅನಿಸುತ್ತೆ ಎಲ್ಲಿ ಮೆಂಬರ್ಸ್ಗಳು ತಿರುಗಿದ್ರು ಮತ್ತು ಏನು ಅವರಿಂದ ದೋಷ ಆಯಿತು, ನೀವು ಅದನ್ನ ಹೆಂಗೆ ವರ್ಕೌಟ್ ಮಾಡ್ತಾಯಿದ್ರಿ, ಮುಂದೆ ನೀವೇನು ಮಾಡ್ಬೇಕಂತಿದ್ರಿ? ಅದ್ರ ಬಗ್ಗೆ ನನಗೆ ಅನುಭವ ಭಾಳಷ್ಟು ಕಮ್ಮಿ ಇತ್ತು ನನಗೆ. ಆದರೆ ನಾನು ಇವತ್ತಿನ ಏನು ಚುನಾವಣೆಯಲ್ಲಿ ಸ್ವಲ್ಪ ಮೊದಲನೇ ಚುನಾವಣೆ ನನಗೆ, ಈ ಮೊದಲನೇ ಚುನಾವಣೆಯಲ್ಲಿ ಅಂದರೆ ನನಗೆ ಭಾಳಷ್ಟು ಅಜೀವ ಸದಸ್ಯರುಗಳ ಒಂದು ಪ್ರೀತಿ, ವಿಶ್ವಾಸ, ಅದರಿಂದ ಈ ಜಯ ಸಿಕ್ಕಿದೆ. ಬಟ್ ನನಗೆ ಹಿಂದೆ ಏನಾಯಿತು ಅದ್ರ ಬಗ್ಗೆ ನಾನು ಒಂದು ಸಂದರ್ಭದಲ್ಲಿ ಮಾತಾಡೋದು ಅಷ್ಟು ಸೂಕ್ತ ಅಲ್ಲ. ಸೊ ಓವರಾಲ್ ಆಗಿ ಗೆಲುವು ಇದೆಲ್ಲ ನೀವು ವರ್ಕೌಟ್ ಮಾಡಿದ್ರಲ್ಲ, ಗೆಲುವಿನ ಮಂತ್ರ ಏನು? ನೆಕ್ಸ್ಟ್ ನೀವು ಏನು ಮೇನ್ ಅಜೆಂಡಾ ಏನು? ಅಂದರೆ ಮುಂದಿನ ದಿನಗಳಲ್ಲಿ ನಾನು ಒಬ್ಬ ಭಾರತಕ್ಕೆ ಪ್ರತಿನಿಧಿಸಿದ ಆಟಗಾರ ಆಗಿ ಭಾರತಕ್ಕೆ 8 ಜನ ಆಡಬೇಕು ಅನ್ನೋದೊಂದು ಮಾದಾಸೆ. ಅದಲ್ಲದೆ ನಾವು ಆಡೋವಂಥ ಒಂದು ಸಂದರ್ಭದಲ್ಲಿ ನಾವು 4 ಸಲ ರಂಜಿ ಟ್ರೋಫಿ ಗೆದ್ದಿದ್ವು, 2 ವರ್ಷ ಇರಾನಿ ಟ್ರೋಫಿ ಗೆದ್ದಿದ್ವು. ಅದನ್ನು ರಿಪೀಟ್ ಮಾಡದೆ ಕ್ರಿಕೆಟ್ನ ಉಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನಿಮ್ಮ ಪ್ರಕಾರ ಕ್ರಿಕೆಟ್ ಬೆಳೆಸಬೇಕು, ಕರ್ನಾಟಕದವರು ಹೈ ಲೆವೆಲ್ ನ್ಯಾಷನಲ್ ಟೀಮಲ್ಲಿ ಇರಬೇಕು ಅನ್ನೋ ನಿಮ್ಮ ಆಸೆ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಇದು ದೊಡ್ಡ ಗಣೇಶ್ ಅವರ ಮಾತು. ಅವ್ರು ಹೇಳೋ ಪ್ರಕಾರ ಭಾರತ ತಂಡದಲ್ಲಿ 8 ಜನ ಭಾರತೀಯರು, ಕರ್ನಾಟಕದವ್ರು ಇರಬೇಕು ಮತ್ತು ಕ್ರಿಕೆಟ್ ಗ್ರೌಂಡ್ ಲೆವೆಲ್ ಕ್ರಿಕೆಟ್ ಬೆಳಿಬೇಕು ಮತ್ತು ಇನ್ನೂ ಒಳ್ಳೆ ಆಡಳಿತ ಕೊಡ್ತೀವಿ. ಕ್ರಿಕೆಟ್ ಅಂದರೆ ಕರ್ನಾಟಕ ಅಂತ ಜನ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.